ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬೆಳಗ್ಗೆನೇ ಎದ್ದು ಬಾಗಿಲು ತೊಳೆದು ರಂಗೋಲಿ ಹಾಕಿ ಟಿಫನ್ಗೆ ದೋಸೆ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ. ಹಾಗೆ ನಮ್ಮ ಅತ್ತೆದು ಕರಿಮಣಿ ಬೇರೆ ಕಿತ್ತೋಗ್ಬಿಟ್ಟಿತ್ತು, ಫೋಣಿಸಿದ್ದೀನಿ. ಅಕ್ಷಯ ತೃತೀಯ ದಿವಸ ಸ್ವಲ್ಪ 2 ಗ್ರಾಮ್ ಆಗಷ್ಟು ಗೋಧಿ ಪೀಸ್ ತಗೊಂಡು ಪೋಣಿಸಿದ್ದೀರಿ. ಇವತ್ತು ನನ್ನ ಮಗನ ಸ್ಕೂಲ್ ಅಡ್ಮಿಷನ್ ಮಾಡಿಬಿಟ್ಟು ಬಂದು ನಂದು ಡೇ ವ್ಲಾಗ್ ಸ್ಟಾರ್ಟ್ ಆಗ್ತಾಯಿದೆ. ಇನ್ನು ಸ್ವಲ್ಪ ತರಕಾರಿ ಬೇಕಾಗಿತ್ತು, ಹಂಗಾಗಿ ತರಕಾರಿ ತಗೋತು. ನಮ್ಮ ಅತ್ತೆಗೆ ತುಂಬ ದಿವಸ ಹುಷಾರಿರಲಿಲ್ಲ, ಇವತ್ತು ಬಂದಿದ್ದರು. ಹಾಗಾಗಿ ನಾನಿವತ್ತು ಸಂತೆ ಒಳಗೆ ಬಂದಿದ್ದೀರಿ. ಮಾರ್ಕೆಟಲ್ಲಿ ಇವತ್ತು ಸಂತೆನೂ ಇದೆ, ಮಾರ್ಕೆಟು ಡೈಲಿ ಇರುತ್ತೆ. ಒಂದು ಸ್ವಲ್ಪ ತರಕಾರಿ ಸೊಪ್ಪೆಲ್ಲ ಫ್ರೆಶ್ ಆಗಿತ್ತು, ತಗೊಂಡ್ವಿ. ಅಲ್ಲ ಹುಡುಗ ಕೇಳ್ತಾ ಇದ್ದ, ಯಾಕಕ್ಕ ವಿಡಿಯೋ ಮಾಡ್ತಾ ಇದ್ದೀಯ ಅಂತ. ನಂದು ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೆ ಅಂತ ಹೇಳ್ತಾ ಇದ್ದೀನಿ. ನನ್ನ ಸೇರಿ ವಿಡಿಯೋ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ. ಇನ್ನು ಹಸಿಮೆಣ್ಸಿನ್ಕಾಯಿ ತರಕಾರಿ ಎಲ್ಲ ತಗೊಂಡು ಫೈನಲಿ ಬೇಕ್ರಿಗೆ ಬಂದ್ರಿ. ನಮ್ಮತ್ತೆ ಮಕ್ಕಳಿಗೆ ಯಾವಾಗೂ ನಮ್ಮ ಮಾಮೂಲಿ ಬೇಕ್ರಿ ಇವತ್ತು ಕ್ಲೋಸ್ ಮಾಡಿದ್ದಾರೆ, ಅವರು ಊರಿಗೆ ಹೋಗಿದ್ದಾರೆ. ಹಾಲಿಡೇ ಒಂದು 15 ಡೇಸು. ಹಂಗಾಗಿ ಬೇಕ್ರಿಯಲ್ಲಿ ತಿಂಡಿ ತಗೊಂಡು ಒಂದು ಖಾರ ಪಪ್ಸ್ ತಿನ್ಕೊಂಡು ನನ್ನ ಮಕ್ಳಿಗೆ ಫ್ರೂಟ್ಸ್ ತೆಗೆಸ್ಕೊಂಡು ನಾನು ಇನ್ನು ಬೇಕ್ರಿಯಲ್ಲಿ ಮತ್ತೆ ಬೇಕ್ರಿಗೆ ಬಂದು ಒಂದು ಸ್ವಲ್ಪ ನನ್ನ ಭಾವನ ಮಕ್ಳಿಗೆ ತಿಂಡಿ ಬೇಕಾಗಿತ್ತು. ನನ್ನ ಮಕ್ಕಳು ತಿಂಡಿ ಬೇಕ್ರಿ ಐಟಮ್ ಕಡಿಮೆನೇ ಕೊಡಿಸೋದು. ಹಾಗಾಗಿ ಹನಿ ಕೇಕು, ಬ್ರೆಡ್ಡು, ರಸ್ಕು, ಬನ್ನು ಎಲ್ಲ ಬೇಕಾಗಿತ್ತು. ತಗೊಂಡು ಒಂದು ಖಾರ ಪಪ್ಸು ನಾನು ನಮ್ಮ ಅತ್ತೆ ತಿಂದ್ರಿ. ಇನ್ನು ಅವರು ಫಾಂಟಾ ಬೇಕು ಅಂತ ಹೇಳಿದ್ರು, ಕುಡಿಯೋಣ ಅಂತ ತಗೊಂಡ್ವಿ. ಇನ್ನು ಫೈನಲಿ ರೇಷನ್ ಅಂಗಡಿಯಲ್ಲಿ ನಾನು ಸ್ವಲ್ಪ ವೀಡಿಯೋ ಮಾಡಿಲ್ಲ, ಎಲ್ಲ ರೇಷನ್ ತಗೊಂಡ್ವಿ. ಇನ್ನು ನಮ್ಮ ಯಜಮಾನ್ರಿಗೆ ಸಂಜೆ ಊಟಕ್ಕೆ ನಮ್ಮ ಅತ್ತೆ ನಮ್ಮ ಮಾವನಿಗೆ ಹುಷಾರಿಲ್ಲ ಅಂದ್ಬಿಟ್ಟು ಅಡುಗೆ ಇಲ್ಲಿಂದನೇ ಮಾಡಿ ಕಟ್ ಕಳಿಸ್ತಾ ಇದ್ರಿ. ಎಲ್ಲ ಬ್ಯಾಗು ಪ್ಯಾಕ್ ಮಾಡಿದ್ದೀನಿ, ಕೊಟ್ಬಿಟ್ಟು ಬಾ ಅಂತ. ಹಾಗಾಗಿ ಕೊಟ್ಬಿಟ್ಟು ಬರೋಕ್ಕೆಲ್ಲ ರೆಡಿ ಆಗವ್ರೆ. ಸ್ವಲ್ಪ ಪುಳಿಯೋಗರೆ ಗೊಜ್ಜು ಬೇಕು ಅಂತ ಹೇಳಿದರು, ಹಂಗೆ ಪುಳಿಯೋಗರೆ ಗೊಜ್ಜು ಮಾಡಿದ್ದೆ. ಅವ್ರಿಗೆ ಹುಷಾರಿದ್ದಿಲ್ಲ, ಜ್ವರ ತುಂಬ ಅಂದ್ಬಿಟ್ಟು ಬಾಯಿ ಕೆಟ್ಟೋಗೈತೆ ಅಂತ ಪುಳಿಯೋಗರೆ ಗೊಜ್ಜು ಮಾಡಿದ್ರಿ. ಅದಾದಮೇಲೆ ಇವತ್ತು ನಮ್ಮ ರಿಲೇಟಿವ್ಸ್ ಒಬ್ಬರದು ಮದುವೆ ಇತ್ತು. ನಾವು ಒಂದು ಟಿ ಟಿ ಮಾಡಿದರು ನಮಗಾಗಿ, ಒಂದು ಮಿನಿ ಬಸ್ಸು. ಅದರಲ್ಲಿ ನಮ್ಮ ರಿಲೇಟಿವ್ಸ್ ಎಲ್ಲ ಹೋಗ್ತಾ ಇದ್ದೀವಿ. ನಾನು ಈ ಥರ ರೆಡಿಯಾಗಿದೆ, ನಾನು ಯಾವ ಥರ ರೆಡಿಯಾಗಿದ್ದೀನಿ ಅಂತ ಒಂದು ಕಮೆಂಟ್ ಹಾಕಿ. ಹಾಗೆ ನನ್ನ ಮಗನ ನೋಡಿ ಯಾವ ಥರ ಲುಕ್ ಬಿಡ್ತಾವನೆ. ನಾನು, ನಮ್ಮ ಯಜಮಾನ್ರು, ನನ್ನ ಮಗ, ಇನ್ನು ನಮ್ಮ ಅಕ್ಕ, ನನ್ನ ಮಗಳು ಎಲ್ಲ ಮುಂದೆ ಸೀಟಲ್ಲಿ ಕೂತಿದ್ರು. ಇನ್ನು ಮದುವೆ ಚೌಟ್ರಿ ಈ ಥರ ಇತ್ತು. ರಶ್ ಏನಿದ್ದಿಲ್ಲ, ನಾವು ಬೇಗ ಹೋದ್ವಿ ಅಂತ ರಶ್ ಕಡಿಮೆ ಇತ್ತು. ಬೇಗ ಫೋಟೋ ಇಡ್ಸ್ಕೊಂಡು ಮತ್ತು ಊಟಕ್ಕೆ ಹೋಗಿ ಬರೋಷ್ಟೊಳಗೆ ಎಲ್ಲರೂ ಸಿಗ್ತಾರೆ ಅಂದ್ಬಿಟ್ಟು ಎಲ್ಲ ಮದುವೆಯಲ್ಲಿ ಮೀಟ್ ಆಗೋದಲ್ಲ. ಹಾಗಾಗಿ ನಾವು ಈ ಥರ ಇದ್ದರೆ ನಮ್ಮ ದೊಡ್ಡಕ್ಕೆ ಹೇಳ್ಬೋದು, ನನ್ನ ಫ್ಯಾಮಿಲಿ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಾವು ಊಟ ಮುಗಿಸ್ಕೊಂಡು ಎಲ್ಲರನ್ನೂ ಮಾತಾಡ್ಸೋಣ ಅಂತ ಇದ್ದೀವಿ. ನಾವು ಊಟಕ್ಕೆ ಕೂತ್ಕೊಂಡಿದ್ದೀವಿ, ನಾವೇ ಫಸ್ಟ್ ಬಂದು ಕೂತ್ಕೊಂಡಿರೋದು. ಬೇಗ ರಿಟರ್ನ್ ಬೇರೆ ಬರಬೇಕಾಗಿತ್ತು. ಹಾಗಾಗಿ ನೋಡಿ ಈ ಥರ ಚೌಟ್ರಿಯಲ್ಲಿ ಫಸ್ಟೇ ಚೆನ್ನಾಗಿ ಬಂದರೆ ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ಫಸ್ಟ್ ಅಡ್ವಾನ್ಸಲ್ಲಿ ಹಾಕಿ ಇಟ್ಟಿದ್ದಾರೆ. ಫಸ್ಟ್ ಬಂತು ಎಲ್ಲ, ಹಂಗಾಗಿ ಹಾಕಿಟ್ಟಿದ್ದಾರೆ. ನಮ್ಮ ಅಕ್ಕ ನಗಿತಾವ್ರೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ನಮ್ಮ ಯಜಮಾನ್ರು, ನನ್ನ ಮಗ, ನನಗೆ ಖುಷಿ ಆಯಿತು. ನನ್ನ ಮಗ ಸೈಲೆಂಟಾಗಿ ಕೂತಿದ್ದ, ಎಲ್ಲೋ ಒಂದು ಕಡೆ ಕೂತ್ಕೊಳಲ್ಲ. ಇವತ್ತಿನ ಊಟ ಈ ಥರ ಇತ್ತು, ಮದುವೆ ಊಟ. ತುಂಬಾ ಚೆನ್ನಾಗಿತ್ತು ಊಟ ಮಾತ್ರ. ಎಲ್ಲ ಥರ ಐಟಮ್ಸು ಏನು ತೊಂದರೆ ಇಲ್ದಿರ, ಏನೂ ಒಂದು ಫಾಲ್ಟ್ ಇಲ್ದಿರ ಚೆನ್ನಾಗಿತ್ತು ಊಟ ಮಾತ್ರ. ಯಾವುದೇ ಮದುವೆಗೆ ಹೋದ್ರೂ ಊಟ ಮಾತ್ರ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಊಟಕ್ಕೆ ತುಂಬಾ ಇದಾಗುತ್ತೆ. ಬಟ್ ನಾವು ಊಟ ವೇಸ್ಟ್ ಮಾಡೋದ್ರಿಂದ ಒಬ್ಬರು ಊಟ ವೇಸ್ಟ್ ಮಾಡ್ದಂಗೆ ಆಗುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೊರಿ. ಇದು ರಿಕ್ವೆಸ್ಟ್ ನನ್ನ ಕಡೆಯಿಂದ. ಊಟ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡ್ವಿ ನಾನು, ನಮ್ಮ ಅಕ್ಕ, ಫ್ರಂಟ್ ಕ್ಯಾಮ್ರಾದಲ್ಲಿ. ಅಲ್ಲಿ ಈ ಥರ ಇತ್ತು ಸ್ಟ್ಯಾಚು ಬುದ್ಧಂದು, ಚೆನ್ನಾಗಿತ್ತು. ಅದೆಲ್ಲ ಆದಮೇಲೆ ರಿಲೇಟಿವ್ಸ್ ಜೊತೆ ಎಲ್ಲ ಮಾತಾಡ್ಕೊಂಡಿದ್ವಿ ನಾವು. ಮದುವೆದಲ್ಲೆಲ್ಲ ಮೀಟ್ ಆಗೋದು. ಇವ್ರು ನಮ್ಮ ಅತ್ತೆ, ನಮ್ಮ ಸಹೋದರ ಅತ್ತೆ ಅರಿಶಿನ ಕುಂಕುಮ ಕೊಡ್ತಾ ಇದ್ದಾರೆ ಬಂದವ್ರಿಗೆ. ನಮ್ಮ ಅಕ್ಕ ಅರಿಶಿನ ನಾನು ತೊಗೊಂಡು ನಮ್ಮ ಅಕ್ಕ ವಿಡಿಯೋ ಮಾಡೋದು ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ನು ಫೈನಲಿ ಈ ಥರ ವಿಡಿಯೋ ಮಾಡ್ಕೊಂಡು ನಾನು, ನನ್ನ ಮಗ, ನಮ್ಮ ಯಜಮಾನ್ರು ಫೋಟೋಶೂಟೆಲ್ಲ ಬರಲ್ಲ ಫೋಟೋ ತೊಗೊಳಕ್ಕೆ. ಇನ್ನು ಅದಾದಮೇಲೆ ಸೀದಾ ಮನೆಗೆ ಬಂದರೆ ನಾವು ಬರೋಷ್ಟರೊಳಗೆ 11:45 ಆಗಿತ್ತು. ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಚೆನ್ನಾಗಿರೋ ವೀಡಿಯೋಸು ನಾನು ಹಾಕ್ತೀನಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.
ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ಯಾವುದೇ ಮದುವೆಗೆ ಹೋದ್ರೂ ಒಂದು ರಿಕ್ವೆಸ್ಟ್, ಊಟ ವೇಸ್ಟ್ ಮಾಡಬೇಡಿ. ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್.